ಗುರುಜೀಗ ದೇವತೆಗಳು ಅಂತಂದ್ರೆ ದೇವ್ರುಗಳು ನಮ್ಮ ಸಮಾಜ ಹೆಂಗಿದೆ ಅಂದ್ರೆ ಈ ಭಯ ಪಡಿಸೋ ಭಕ್ತಿಗಿಂತ ಹೆಚ್ಚಾಗಿ ಭಯ ಪಡಿಸೋ ದೇವ್ರುಗಳಿಗೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಅಂತ ಈಗಿನ ಇದ್ರಲ್ಲಿ. ಯಾಕೆಂದ್ರೆ ನೋಡಿ ಶನಿ ಮಹಾತ್ಮ ಅಂದ್ರೆ ಜನಕ್ಕೆ ಭಯ, ಅದಕ್ಕೆ ಶನಿವಾರ ಪೂರ್ತಿ ಕ್ಯೂ. ಅದೇ ಯಾವ್ದೋ ಚಾಮುಂಡಿನೋ ಮಾರಿಯನೋ ಈ ತರದ್ದು ಭಯ ಪಡಿಸೋ ದೇವ್ರುಗಳೇ ಅದೇ, ಅದರಿಂದ ನನಗೆ ಡೇಂಜರ್ ಅಂತಾರೆ ಜನ ಬಗ್ತಾರೆ. ಅದರಿಂದ ಸುಮ್ಮನೆ ತುಂಬಾ ಸಾಫ್ಟ್ ದೇವ್ರುಗಳು ಇರ್ತಾರೆ, ಅವ್ರಿಗೆ ಎದರಲ್ಲ ಜನ. ಇಲ್ಲಿ ಭಯ ಪಡಿಸೋದು ಮತ್ತು ಭಯ ಪಟ್ಕೊಳ್ಳೋದು, ನಮ್ಮ ಸಮಾಜದಲ್ಲಿ ನೀವು ಭಯ ಪಟ್ಕೋತೀರಿ ಅಂದ್ರೆ ನಿಮಗೆ ಭಯ ಪಡಿಸ್ತಾರೆ, ನೀವು ಭಯ ಪಟ್ಕೊಳ್ಳಲ್ಲ ಅಂದ್ರೆ ಯಾಕೆ ಭಯ ಪಡ್ತೀರಾ? ಅಲ್ಲ ಈಗ ಆ ತರದೊಂದಷ್ಟು ಇದೆಯಲ್ಲ ಅಂತ ಇದೆ, ನಾನಿಲ್ಲ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಕೇವಲ ನಾಣ್ಯಕ್ಕೆ ಒಂದೇ ಮುಖ ಅಂತ ನಾನು ಹೇಳಕ್ಕಾಗಲ್ಲ. ನಾಣ್ಯಕ್ಕೆ ಎರಡು ಮುಖ ಇದ್ದೇ ಇದೆ. ಒಂದು ಹೆದರಿಸುವಂಥವ್ರು ಮತ್ತು ಹೆದರಿಕೊಳ್ಳುವಂಥವ್ರು, ಇದೆರಡೂ ಸಹ ಸೇರಿದಾಗ ಆ ಒಂದು ನಾಣ್ಯ ಆಗತ್ತೆ. ಇಲ್ಲಿ ಶನಿವಾರ ಮಾತ್ರನೇ ನೀವು ಶನಿದೇವರ ಮುಂದೆ ನಿಂತ್ಕೊಂಡಿರ್ತೀರಿ. ಭಾನುವಾರ ಇಲ್ಲ, ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಬುಧವಾರ ಇಲ್ಲ, ಗುರುವಾರ ಇಲ್ಲ, ಶುಕ್ರವಾರ ಇಲ್ಲ. ಎಲ್ಲಿ ಹೋಗಿದ್ದಾನೆ ಶನಿದೇವ ಅಲ್ವಾ? ಮಂಗಳವಾರ ಆಯ್ತು ಅಂದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನದ ಮುಂದೆ ಹೋಗಿ ನಿಂತ್ಕೊಳ್ತೀರಿ, ನಾಗ ದೇವತೆಗಳ ದೇವಸ್ಥಾನದ ಮುಂದೆ ಹೋಗಿ ನಿಂತ್ಕೊಳ್ತೀರಿ, ಸೋಮವಾರ ಈಶ್ವರನ್ ಮುಂದೆ ನಿಂತ್ಕೊಳ್ತೀರಾ. ಆಯಾ ವಾರಗಳಿಗೆ ನೀವು ಸೀಮಿತ ನೀವು ಮಾಡ್ಕೊಂಡಿದ್ದೀರಿ. ಅಂದ್ರೆ ವಾರಗಳ ಅಗತ್ಯ ಇಲ್ಲ ಅಂತೀರಾ ಪೂಜೆಗೆ? ಯಾಕೆ ಅಗತ್ಯ ಬೇಕು? ಅಮ್ಮನವ್ರ ಪೂಜೆಗೆ ಮಂಗಳವಾರ ಶುಕ್ರವಾರ ಆ ತರದ್ದೇನ್ ಬೇಡ ಅಂತೀರಿ? ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನನ್ಗೆ ಹಸಿವಾದಾಗ ಊಟ ತಿನ್ನೋದು ವಾಡಿಕೆ, ಹಾಗಾಗಿ ಆ ವಾರಕ್ಕನುಗುಣವಾಗಿ ಮಾಡೋದು ವಾಡಿಕೆ. ಈಗ ಹಾಗಾಗಿ ಮಧ್ಯದಲ್ಲಿ ನಾನು ಸ್ನಾಕ್ಸ್ ತಿನ್ಬಾರ್ದು ಅಂತಿದ್ಯಾ? ತಿನ್ಬೋದು. ಮಧ್ಯ ಮಧ್ಯ ಕಾಫಿ ಹೋಗ್ತಾ ಇರುತ್ತೆ, ಟೀ ಹೋಗ್ತಾ ಇರುತ್ತೆ, ಹಾಲು ಹೋಗ್ತಾ ಇರುತ್ತೆ, ಇನ್ನು ಎಲ್ಲಾನು ಹೋಗ್ತಾ ಇರುತ್ತೆ. ದೇವರನ್ನ ನೀವು ವಾರಗಳಿಗೆ ಸೀಮಿತ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದು ತುಂಬಾ ದೊಡ್ಡ ಘೋರ ಅವಮಾನ. ದೇವತೆಗಳಿಗೆ ನೀವು ಮಾಡ್ತಾ ಇರುವಂಥದ್ದು, ದೇವರಿಗೆ ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಸೋಮವಾರ ಮಾತ್ರನೇ ನಾನು ಈಶ್ವರನ್ ಪೂಜೆ ಮಾಡ್ತೀನಿ, ಬೇರೆ ದಿನ ಮಾಡಲ್ಲ ಅಂತಂದ್ರೆ ನಿಮ್ ದಡ್ಡತನದ ಪರಮಾವಧಿಗೆ ಹೊರಟೋಗ್ಬಿಟ್ಟಿರ್ತೀರಿ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಕಾಲವೂ ಸಹ ಭಗವಂತನನ್ನ ನೆನಪಿಸ್ಕೊಳ್ಳೋದೇ ಪೂಜೆ. ಇಲ್ಲಿ ನಮ್ಮ ಜನಕ್ಕೆ ಇನ್ನೂ ಏನೇನಾಗ್ಬಿಡತ್ತೆ ಅಂದ್ರೆ, ಪೂಜೆ ಅಂತ ಹೇಳ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಶ್ಲೋಕಗಳನ್ನ ಹೇಳ್ತಾ ಇಷ್ಟಿಷ್ಟು ದಪ್ಪದ ಪುಸ್ತಕದ ಹೊತ್ತಿಗೆಗಳನ್ನ ಓದೋದು, ಹಲವು ವಿಧದ ಅಭಿಷೇಕಗಳನ್ನ ಮಾಡುವಂಥದ್ದು, ಹಲವು ವಿಧದ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ಘಮಘಮ ಬರುವಂತಹ ಹೂಗಳನ್ನ ಏರಿಸಿಡುವಂತಹದ್ದು, ಇದೇ ಪೂಜೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಮಾಡಿಯೂ ಸಹ ನಿಮ್ ಮನಸ್ಸೇ ಇಲ್ಲ ಅಂದ್ರೆ, ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಗುರುಗಳ ಹತ್ರ ಕೆಲ ಪಾಠಗಳನ್ನು ಕಲಿಯುವಂತಹ ಸಂದರ್ಭದಲ್ಲಿ ಸಂಜೆ ಪೂಜೆಗೆ ಹೂಗಳನ್ನೆಲ್ಲ ತಂದು ಕೈನಲ್ಲಿ ಜೋಡಿಸಿ ಕಟ್ಟಿ ದೇವರಿಗೆ ಹಾಕ್ಬೇಕಾಗಿತ್ತು. ತೋಟದಲ್ಲಿದ್ದ ಹೂಗಳನ್ನೆಲ್ಲ ಕಿತ್ಕೊಂಡು ಬಂದು ಹೂ ಕಟ್ಟಿ ದೇವರಿಗೆಲ್ಲ ಹಾಕಿದೆ. ಗುರುಗಳು ಬಂದ್ರು, ಎಲ್ಲ ಹೂ ಸಿದ್ಧ ಮಾಡಿದ್ಯಾ? ಚೆನ್ನಾಗಿದೆ. ಇನ್ನೊಂದು ಹೂ ಬೇಕಲ್ಲ, ಇನ್ನೊಂದು ಹೂ ಬೇಕು. ಇನ್ನೊಂದು ಹೂನ ತೋಟದಲ್ಲಿ 4-5 ಗಿಡಗಳು, ದಾಸವಾಳದ್ದು ಗಿಡ ಇತ್ತು, ಅದನ್ನು ತಂದು ಇಟ್ಟಿದ್ದೀನಿ. ಜಾಜಿ ಇತ್ತು, ಅದನ್ನು ತಂದು ಇಟ್ಟಿದ್ದೀನಿ. ಸಂಪಿಗೆ ಇತ್ತು, ಅದನ್ನು ತಂದಿಟ್ಟಿದ್ದೀನಿ. ಗುರುಗಳೇ ಇಷ್ಟ ಇತ್ತು. ಇಲ್ಲಪ್ಪ, ಇನ್ನ ಒಂದು ಹೂ ಇದೆ, ನೀನು ಹೋಗಿ ಹುಡುಕು. ಇದೆ, ಇಷ್ಟೇ ಅಲ್ಲ, ಇನ್ನ ಒಂದು ಹೂ ಇರಬೇಕು, ನೋಡು, ಹುಡುಕು ಅಂತ. ಇಲ್ಲ ಗುರುಗಳೇ, ಯಾವುದೂ ಇಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲಪ್ಪ ಇದೆ. ಏನ್ ಹೇಳಿ, ಎಲ್ಲಿದೆ ಹೇಳಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ನಿನ್ ಮನಸ್ಸು ಅನ್ನೋ ಹೂವು, ನಿನ್ ಮನಸ್ಸು ಅನ್ನುವಂತಹ ಹೂವನ್ನೇ ನಾನು ಭಗವಂತನಿಗೆ ಏರಿಸದೆ ಹೋದರೆ ಬೇರೆ ಹೂಗಳು ವೇಸ್ಟು. ನನ್ನ ಬುದ್ಧಿ, ಮನಸ್ಸು, ದೇಹ ಎಲ್ಲವೂ ಅವನಲ್ಲಿ ಅಡಕವಾಗಿರ್ಬೇಕು. ಜೊತೆಗೆ ನೀವು ಈ ಪೂಜೆನ್ ಮಾಡಬೇಡಿ, ಆ ಪೂಜೆನ್ ಮಾಡಬೇಡಿ, ದೇವರ ಮನೆಯಲ್ಲಿ ಇಂಥ ಫೋಟೋಗಳನ್ನು ಇಟ್ಕೋಬೇಡಿ, ರಾಮನ್ ಇಡಬೇಡಿ, ಕೃಷ್ಣನ್ ಇಡಬೇಡಿ, ಕುರುಕ್ಷೇತ್ರ ಯುದ್ಧ ಆಗ್ತಾ ಇರೋದನ್ನ ಇಡಬೇಡಿ, ಕಾಲಭೈರವನ್ನ ಇಟ್ಕೋಬೇಡಿ, ಕಾಳಿನ ಇಟ್ಕೋಬೇಡಿ, ಆ ತರ ಹೇಳೋರ್ ಮಾತನ್ನ ಫಸ್ಟ್ ನೀವು ನಿರಾಕರಿಸಿ. ಉದಾಹರಣೆಗೆ ನಿಮ್ ಮನೆಯ ದೇವರು ಕಾಲಭೈರವ ಅಂತ ಇಟ್ಕೊಳ್ಳೋಣ. ನಾನು ಕಾಲಭೈರವನ್ ಪೂಜೆ ಮಾಡಬೇಡ ಅಂದ್ರೆ ಏನರ್ಥ? ಎಲ್ಲಿಗೆ ಬರ್ತಿದೆ ನಮ್ಮ ಸಮಾಜ? ಅದೇ ಕಾಲಭೈರವ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಶಕ್ತಿಪೀಠದ ಕ್ಷೇತ್ರದ ಕಾವಲೇ ಇಲ್ವಲ್ಲ. ಅದಕ್ಕೆ ಹೇಳೋದು, ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಂ ಇಂದುಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ. ಕಾಶಿಯ ಪುರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಬಿಂದು ಮಾಧವ ಮೊದಲು ವಿಷ್ಣುದೇವರು ಬಂದು ಮೊದಲು ಕಾಲಿಟ್ಟದ್ದು. ಅದಾದ ನಂತರ ಶಕ್ತಿಪೀಠವಾದ ನಂತರದಲ್ಲಿ ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ ಅಂತ ಶಂಕರಾಚಾರ್ಯರು ಬರೀತಾರೆ ಅಂತಂದ್ರೆ ಅವನ ಶಕ್ತಿಯಂತಹದ್ದು. ಮತ್ತೆ ಯಾಕೆ ಸ್ತುತಿ ಮಾಡಿದ್ರು? ಚಾಮುಂಡೇಶ್ವರಿ ಆಯುಧಗಳನ್ನ ಇಟ್ಕೊಂಡಿರುವಂತಹ ಶಕ್ತಿ ದೇವತೆಗಳನ್ನ ಮನೇಲಿ ಇಟ್ಕೋಬೇಡಿ ಅಂತ ಹೇಳ್ತೀರಿ. ಮನೇಲಿ ಯುದ್ಧ ಆಗತ್ತಂತೆ.
ಈಗ ಸಾತ್ವಿಕ ದೇವತೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರ ಮೇಲೆ ಜಗಳನೇ ಆಗಲ್ವಾ? ಆಗ್ತದೆ. ನಿಮ್ ಕಲ್ಪನೆ ಅಷ್ಟೇ ಅದು. ರಾಮನ್ ಇಟ್ಕೊಂಡ್ರೆ ವನವಾಸ. ಎಷ್ಟ್ ಜನರ ಮನೆಯಲ್ಲಿ ನೀವು ರಾಮನ್ ಫೋಟೋ ಇಟ್ಕೊಂಡು ವನವಾಸ ಪಟ್ಟಿದ್ದೀರಾ? ಎಷ್ಟ್ ಜನರ ಮನೆಯಲ್ಲಿ, ಇವಾಗ ನನ್ನ ಮನೆಯಲ್ಲಿ ರಾಮನ ಫೋಟೋ ಇಲ್ಲ, ಹಾಗಂತ ಹೇಳಿ ನಾನು ಸುಖವಾಗಿ ಇದ್ದೀನ, ಸಂತೋಷವಾಗಿದ್ದೀನಿ ಅಂತ ಹಲವು ಜನರ ಪ್ರಶ್ನೆ ಕೇಳಿದ್ರೆ, ಇಲ್ಲ ಸ್ವಾಮಿ, ನಮ್ಮ ಮನೇಲಿ ಕಷ್ಟ ಸ್ವಾಮಿ. ರಾಮನ್ ಫೋಟೋ ಇಟ್ಕೊಂಡ್ರು ನಿಮಗೆ ಕಷ್ಟನೇ, ಇಟ್ಕೊಳ್ಳದೆ ಇದ್ರು ಕಷ್ಟನೇ. ಫೋಟೋಗಳಿಂದ ನಿಮಗೆ ಒಂದು ದೇವರ ಆ ಒಂದು ಆಕಾರಗಳಿಂದ ಕಾಳಿ ಇದ್ರೆ ಬಹಳ ಕೋಪ ಜಾಸ್ತಿ. ನಿಮ್ಮ ಮನೇಲಿ ಕಾಳಿ ಫೋಟೋ ಇದೆಯಾ? ಇದೆ, ನಮ್ಮ ಮನೇಲಿ ಶಕ್ತಿ ಫೋಟೋ ಇದೆ, ಕಾಳಿ ಅಂತಲ್ಲ, ದೇವಿ ಫೋಟೋ ಇದೆ. ದೇವಿ ಫೋಟೋ, ಕಾಳಿ ಇವ್ರು ಹೇಳೋ ಪ್ರಕಾರ ಕಾಳಿ ಫೋಟೋ ಇಲ್ಲ. ಹಾಗಂತ ಹೇಳಿ ಮನೆಯಲ್ಲಿ ಕೋಪ ಬರೋದೇ ಇಲ್ವಾ? ಬರ್ತದೆ. ಮನೆಗೆ ಹೋಗ್ತಾ ಇದ್ದ ಹಾಗೆ ಒಂದ್ ಗಂಡಸು ಮನೆಯಿಂದ ಹೊರಗಡೆ ಬಂದು ದುಡ್ಕೊಂಡು, ಅಥವಾ ಗಂಡಸೆ ಆಗ್ಲಿ ಹೆಂಗಸೆ ಆಗ್ಲಿ ದುಡಿದು ಮನೆ ಒಳಗಡೆಗೆ ಹೋಗ್ಬೇಕಾದಾಗ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂದ್ರೆ ಯಾರಿಗೆ ಆಗ್ಲಿ ಕೋಪ ಬರುತ್ತೆ. ಖಂಡಿತ ಖಂಡಿತ, ಹೌದು ಅಲ್ವಾ? ಅಲ್ಲಿ ನಾನು ಸರಸ್ವತಿ ಫೋಟೋ ಮನೇಲಿ ಇಟ್ಕೊಂಡ್ಬಿಟ್ಟಿದೀನಿ, ಅಥವಾ ಲಕ್ಷ್ಮಿ ಫೋಟೋ, ಲಕ್ಷ್ಮಿ ವಿಗ್ರಹಗಳನ್ನ ಇಟ್ಕೊಂಡ್ಬಿಟ್ಟಿದೀನಿ, ನನಗೆ ಕೋಪನೇ ಬರಬಾರ್ದು ಅಂದ್ರೆ ಅವ್ಯವಸ್ಥೆಗಳಾದ ಕೋಪ ಬರೋದು ಬಹಳ ಸಹಜವೇ. ನಿಜ. ಹಾಗಾಗಿ ಈ ರೀತಿಯ ದಿಕ್ಕು ತಪ್ಪಿಸ್ತಾರೆ ಗೊತ್ತಾ, ಅದನ್ನ ಮಾಡಬಾರ್ದು. ಅಂಥವ್ರನ್ನ ನೀವು ಗುರು ಅಂತಾನೆ ಕರಿಬೇಡಿ. ಎಷ್ಟೋ ಬಾರಿ ಏನಾಗತ್ತೆ, ಇವಾಗ ಹಲವು ದೇವರುಗಳ ಹೆಸರನ್ನ ಕೇಳೇ ಇರೋಲ್ಲ, ಗೊತ್ತೇ ಇರಲ್ಲ. ಹಾಗಂತ ಹೇಳಿ ಅವರ ಅಸ್ತಿತ್ವ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ನೋಡಿ, ಇವಾಗ ನಾನು ಕಾಲಭೈರವನ ಬಗ್ಗೆ ನಾನು ಮಾತಾಡಬೇಕಾದಾಗ ಬಹುಶಃ ಕಾಲಭೈರವನ ಲಿಂಕ್ ನಲ್ಲಿ ಇರ್ತಕ್ಕಂಥವ್ರು ಎಷ್ಟೊಂದು ಜನ ಈ ವಿಡಿಯೋ ನೋಡ್ತಾರೆ. ಖಂಡಿತ ಖಂಡಿತ, ಹೌದು. ಅದನ್ನೇ ಹೇಳೋದು, ಆ ಎನರ್ಜಿ ನಿಮ್ಮನ್ನ ಕರ್ಕೊಂಬಂದಲ್ಲಿ ಕೂಡ್ಸುತ್ತೆ. ಎನರ್ಜಿಗಳು ಹೌದು, ಹೋದ ಜನ್ಮದಲ್ಲಿ ನೀನೇನೋ ಮಾಡಿದ್ಯಾ, ಕರ್ಮಗಳನ್ನು ಮಾಡಿದ್ಯಾ, ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ, ಪುನಃ ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ಬೇಕು ನಾವು. ಅಂದ್ರೆ ಆ ಎನರ್ಜಿಗಳೇ ನಿಮ್ಮನ್ನ ಕರ್ಕೊಂಡು ಬಂದು ಎಷ್ಟೋ ಜನಕ್ಕೆ. ಈಗ ವಿವೇಕಾನಂದರಿಗೂ ಕಾಳಿಗೂ ಏನ್ ಸಂಬಂಧವಿತ್ತು? ಹುಡುಕ್ತಾ ಹೊರಟರು. ನರೇಂದ್ರನಾಗಿದ್ದಂಥವನು ಹುಡುಕ್ತಾ ಹೊರಟ, ರಾಜ್ಯಗಳ ಯಾತ್ರೆಯನ್ನ ಮಾಡ್ಕೊಂಡು ಹೊರಟು ರಾಮಕೃಷ್ಣ ಪರಮಹಂಸರ ಮುಂದೆ ಕೂತು, ನೀವು ದೇವರನ್ನ ನೋಡಿದ್ದೀರಂತೆ, ತೋರಿಸಿ ನನಗೆ ದೇವರನ್ನ. ಅದು ಮುಗ್ಧ ಮಾತು ಬಿಡಿ, ಚಿಕ್ಕ ಬಾಲಕನಾಗಿದ್ದ. ಹೌದಪ್ಪ, ನಾನು ನೋಡಿದ್ದೀನಿ, ಇಲ್ಲೇ ಇದ್ದಾಳೆ ನೋಡು ಅಮ್ಮ, ಎಷ್ಟು ಸೌಮ್ಯವಾಗಿದ್ದಾಳಲ್ಲ, ಆದ್ರೆ ನೋಡಕ್ ಬಹಳ ವಿಶಾಲವಾಗಿ ಇದ್ದಂಥವಳನ್ನೇ ಎಷ್ಟು ಸೌಮ್ಯವಾಗಿದ್ದಾಳೆ, ನೋಡಪ್ಪ ನಿಮ್ಮಮ್ಮ, ಇವಳೆ ಕಾಳಿ, ನೋಡ್ಕೋ ಅಂತ ರಾಮಕೃಷ್ಣ ಪರಮಹಂಸರು ಹೇಳಿಲ್ವಾ?